ಧನುಸ್ಸು ರಾಶಿ, ಮನೆಯಲ್ಲಿ ಅಶಾಂತಿಯ ವಾತಾವರಣ, ದಿನನಿತ್ಯದ ಚಟುವಟಿಕೆಗಳಲ್ಲೇ ಭಿನ್ನಾಭಿಪ್ರಾಯ, ಮಾತಿಗೆ ಮಾತು, ಹೀಗೆ ಏನೋ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದು ನಿಮಗೆ ತೊಂದರೆಗೆ ಕಾರಣವಾಗುತ್ತೆ. ಉದ್ಯೋಗದಲ್ಲಿ ಸಮಸ್ಯೆ ಆಗುತ್ತೆ. ಉದ್ಯೋಗದ ದೃಷ್ಟಿಯಿಂದ ಸ್ವಲ್ಪ ಸಮಸ್ಯೆಯನ್ನು ಮಾಡಿಕೊಳ್ತಕ್ಕಂಥದ್ದಾಗುತ್ತೆ. ಹಣದ ವಿಚಾರಕ್ಕೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ದುಡ್ಡು ಕಾಸಿನ ವಿಚಾರ ಬಂತು ಅಂತಾದರೆ ಸ್ವಲ್ಪ ಮಟ್ಟಿಗೆ ಸಮಾಧಾನ, ತಾಳ್ಮೆ, ಸರಿಯಾದಂತಹ ಲೆಕ್ಕ, ವ್ಯಾವಹಾರಿಕ ಜ್ಞಾನ ಬಹಳ ಮುಖ್ಯವಾಗುತ್ತೆ ಅಂತ ಹೇಳಬೇಕು. ನಷ್ಟ, ನಿರಾಸೆ, ಬೇಸರ ಇವೆಲ್ಲವೂ ಕೂಡ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಮಕ್ಕಳಿಂದ ಸಮಾಧಾನ ಆಗುವಂಥದ್ದಿದೆ. ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಆಸ್ಥೆಯನ್ನು, ಸಂತೋಷವನ್ನು ನೀವು ವ್ಯಕ್ತಪಡಿಸ್ತೀರಿ. ಪ್ರಯಾಣದ ಸಾಧ್ಯತೆ ಇದೆ, ಅದರಿಂದ ಶುಭವೂ ಕೂಡ ಇದೆ. ಆದ್ದರಿಂದ ಧಾರಾಳವಾಗಿ ಪ್ರಯಾಣವನ್ನು ಮಾಡಬಹುದು. ಶಿವಾರಾಧನೆಯನ್ನು ಮಾಡಿ, ಈಶ್ವರನನ್ನು ಪ್ರಾರ್ಥನೆ ಮಾಡಿ, ಎಲ್ಲವೂ ಕೂಡ ನಿನ್ನಿಚ್ಛೆ ಅನ್ನುವಂತಹ ಭಾವನೆ ನಿಮಗಿರಲಿ. ಶುಭವಾಗಿ. ಮಕರ ರಾಶಿ, ಪ್ರಯಾಣದ ಕಾರಣದಿಂದ ಮನೆಯಿಂದ ದೂರ ಉಳ್ಕೊಳ್ತೀರಿ. ಮನೆಯಲ್ಲಿ ಏನೋ ನೀವಿರಬೇಕಾದಂತಹ ಸಂದರ್ಭ, ಮನೆಯವರು ನಿಮ್ಮ ಉಪಸ್ಥಿತಿಯನ್ನು ಅಪೇಕ್ಷೆ ಪಡುವತಕ್ಕಂಥದ್ದು, ನೀವು ಮನೆಯಲ್ಲಿ ಇರಬೇಕು ಅಂತ ಅವರ ಆಸೆ. ಆದರೆ ಪ್ರಯಾಣವೇ ಕಾರಣವಾಗಿ ನೀವು ಮನೆಯಿಂದ ದೂರ ಉಳ್ಕೊಳ್ತಕ್ಕಂಥದ್ದು ಆಗ್ಬೋದು. ಜೊತೆಗೆ ಮಿತ್ರರೇ ಶತ್ರುಗಳಾಗ್ತಾರೆ. ನೀವಿಲ್ಲದೇ ಇರುವಂತಹ ಸಂದರ್ಭದಲ್ಲಿ ಮಿತ್ರರು ಏನಾದರೂ ನಿಮ್ಮ ಬಗ್ಗೆ ಮಾತಾಡಿದರು ಅಂತಾದರೆ ಆ ವಿಷಯ ನಿಮ್ಮ ಕಿವಿಗೆ ಬಿದ್ದು ಅವರೇ ನಿಮಗೆ ಶತ್ರುಗಳಾಗೋದಕ್ಕೆ ಅದು ಕಾರಣವಾಗುತ್ತೆ ಎನ್ನುವಂತಹ ಅರ್ಥ. ಅನಾರೋಗ್ಯದ ಭೀತಿ ನಿಮ್ಮನ್ನು ಕಾಡುವಂಥದ್ದು. ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಬೇಕು. ಈ ಜೀವ ಇವೆಲ್ಲ ನಶ್ವರ ಅನ್ನುವಂತಹ ವೇದಾಂತದ ಮಾತು ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳ್ಕೊಳ್ಬೇಕಾದಂಥದ್ದು. ಆದರೆ ನಮಗಿರತಕ್ಕಂತಹ ಜೀವನಾವಧಿಯಲ್ಲಿ ಏನನ್ನಾದರೂ ಒಳಿತನ್ನು ಮಾಡಬೇಕು ಅಂತಕ್ಕಂತಹ ಭಾವನೆ, ಆ ರೀತಿಯ ಕಾರ್ಯಪ್ರವೃತ್ತಿ ಬಹಳ ಮುಖ್ಯವಾಗುತ್ತೆ. ಕಾನೂನಿನ ಹೋರಾಟಕ್ಕೆ ಮುಂದಾಗ್ತೀರಿ. ನಮಗೆ ನೀತಿ ನಿಯಮಗಳು ಮೊದಲು, ಅದನ್ನು ಸರಿಯಾಗಿ ಪಾಲನೆ ಮಾಡಿದರೆ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಹೆಚ್ಚಿನ ಅವಕಾಶಗಳು ಇರುವುದಿಲ್ಲ ಅಂತ ಹೇಳಬೇಕು. ಎಲ್ಲ ಕೆಲಸಗಳಲ್ಲೂ ಹಿನ್ನಡೆಯಾಗತ್ತೆ. ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಯಾವಾಗ ನೀವು ಅಂದ್ಕೊಂಡಂಥ ಕೆಲಸ ಆಗೋದಿಲ್ಲ, ಆಗ ನಿಮ್ಮ ಮನಸ್ಸೋ ಇಚ್ಛೆ ನೀವು ವರ್ತಿಸೋದಕ್ಕೆ ಪ್ರಾರಂಭ ಮಾಡ್ತೀರಿ, ನಿಷ್ಠುರವಾಗ್ತೀರಿ. ಇದನ್ನು ಗಮನಿಸ್ಕೊಳ್ಬೇಕು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ, ಮಕ್ಕಳಿಂದ ಅನುಕೂಲವಾಗ್ತಕ್ಕಂತಹ ದಿವಸ. ಆದರೆ ವಿಚಿತ್ರ, ಅದೇ ಭಯ ನಿಮ್ಮನ್ನು ಕಾಡುತ್ತೆ. ಏನೋ ತಪ್ಪು ಮಾಡ್ಕೊಂಡಿರ್ತೀರಿ, ಅಥವಾ ಯಾವುದೋ ಸಮಸ್ಯೆಯಲ್ಲಿ ಹಾಕ್ಕೊಂಡಿರ್ತೀರಿ, ಅಥವಾ ಯಾವುದೋ ಸಾಲ ಮಾಡಿರ್ತೀರಿ, ಇನ್ಯಾವುದೋ ನಷ್ಟವನ್ನು ಅನುಭವಿಸಿರ್ತೀರಿ, ಅಥವಾ ಏನೋ ಪದಾರ್ಥವನ್ನು ಹಾಳು ಮಾಡ್ಕೊಂಡಿರ್ತೀರಿ, ಇಲ್ಲ ಕಳ್ಕೊಂಡಿರ್ತೀರಿ. ಅದೆಲ್ಲ ಬೆಲೆ ಬಾಳ್ತಕ್ಕಂಥದ್ದು. ಅದನ್ನು ತುಂಬಬೇಕಲ್ಲ, ಅದಕ್ಕೆ ಮಕ್ಕಳ ಸಹಾಯ ಸಿಕ್ಕತ್ತೆ. ಆದರೆ ಮಕ್ಕಳನ್ನು ಹೇಗೆ ಸಹಾಯ ಕೇಳೋದು, ಅವರಿಗೇನು ಉತ್ತರ ಹೇಳೋದು ಅಂತಕ್ಕಂತಹ ಒಳಗಿನ ಭಯ ನಿಮ್ಮನ್ನು ಕಾಡ್ತಕ್ಕಂಥದ್ದಾಗತ್ತೆ. ವಿದ್ಯಾ ಕ್ಷೇತ್ರದಲ್ಲಿ ಹಿನ್ನಡೆಯಾಗತ್ತೆ. ನಿಮ್ಮ ಬೇಜವಾಬ್ದಾರಿತನ ಅಥವಾ ಆಲಸ್ಯ ಇದಕ್ಕೆ ಕಾರಣ ಇರಬಹುದು ಅಂತ ಅರ್ಥ. ಆಕಸ್ಮಿಕವಾಗಿ ಧನಲಾಭವಾಗುತ್ತೆ. ಆದರೆ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ಇದು ಯಾವ ತುದಿಯನ್ನು ಮುಟ್ಟಿಸ್ಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು. ದಾಂಪತ್ಯದಲ್ಲಿ ಹೊಂದಾಣಿಕೆಯ ಕೊರತೆ. ಯಾವಾಗ ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ ಮನಸ್ಸಿಗೆ ಸಮಾಧಾನ ಇಲ್ಲವೋ, ಅದು ಮತ್ತೆ ಮನೆಯಲ್ಲಿ ಚರ್ಚೆಗೆ ಗ್ರಾಸವಾಗುತ್ತೋ, ಆಗ ಮನೆಯಲ್ಲಿ ಅಸಮಾನತೆ ಅಥವಾ ಅಹಿತವಾದಂಥದ್ದು, ಅಶಾಂತಿ ಇವೆಲ್ಲ ತನ್ನಿಂದ ತಾನೇ ಉಂಟಾಗ್ತಕ್ಕಂಥದ್ದು. ಜಗಳವಾದರೂ ಅಚ್ಚರಿ ಇಲ್ಲ. ಅನಾರೋಗ್ಯದಿಂದ ಪಾರಾಗ್ತೀರಿ. ಆರೋಗ್ಯದ ಬಗ್ಗೆ ಏನು ನಿಮಗೆ ಅಂತಹ ತೊಂದರೆಗೆ ಈ ದಿವಸ ಏನು ಅವಕಾಶಗಳಿಲ್ಲ. ಆರೋಗ್ಯದ ದೃಷ್ಟಿಯಿಂದ ಆರಾಮವಾಗಿ ಇರ್ತೀರಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಸಮಾಜದಲ್ಲಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಟೀಕೆಗೊಳಗಾಗ್ತೀರಿ. ಜನ ನಿಮ್ಮ ಬಗ್ಗೆ ಮಾತಾಡಿಕೊಳ್ಳುವ ಹಾಗಾಗತ್ತೆ. ಅದು ಕೆಟ್ಟ ದೃಷ್ಟಿಯಿಂದ, ಅದು ಗಮನದಲ್ಲಿರಬೇಕು. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಮನೆಯಲ್ಲಿ, ಸಮಾಜದಲ್ಲಿ, ಸಾರ್ವಜನಿಕವಾಗಿ ಬಹಳ ವಿಶೇಷವಾದಂತಹ ಜವಾಬ್ದಾರಿಯಿಂದ ವರ್ತಿಸಬೇಕಾಗತ್ತೆ. ಅದಿಲ್ಲ ಅಂತಾದರೆ ಸ್ವಲ್ಪ ಸಮಸ್ಯೆಯನ್ನು ನೋಡಬೇಕಾಗತ್ತೆ. ಪಾಲುದಾರಿಕೆ
ಹಣ ಹೂಡಿಕೆ ಇದೆಲ್ಲವುದರಿಂದ ನಷ್ಟವನ್ನು ಅನುಭವಿಸ್ತೀರಿ. ಅದರಿಂದ ಆಲೋಚನೆಯನ್ನು ಸರಿಯಾಗಿ ಮಾಡಬೇಕಾಗತ್ತೆ. ಸ್ಥಿರಾಸ್ತಿ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇದೆ. ಅದರಿಂದ ಆ ವಿಷಯದಲ್ಲೂ ಕೂಡ ಹೆಚ್ಚಿನ ಗಮನವನ್ನು ಹರಿಸಿ ಅಂತಕ್ಕಂಥದ್ದು. ವಾಹನ ಚಾಲನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದಾಗತ್ತೆ. ಅದರ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಮನೆಯಲ್ಲಿ ಶುಭ ಕಾರ್ಯದ ಚಿಂತೆ ನಿಮ್ಮನ್ನು ಕಾಡುವಂಥದ್ದು. ಮನೆಯಲ್ಲಿ ಯಾವುದೋ ಒಂದು ಒಳ್ಳೆಯ ಕೆಲಸ ಆಗಲಿಲ್ವಲ್ಲ, ಯಾವುದೋ ಒಂದು ಮಂಗಳ ಕಾರ್ಯ ಆಗಬೇಕಾಗಿತ್ತಲ್ಲ ಅನ್ನುವಂತಹ ಭಾವನೆ, ಅನ್ನುವಂತಹ ಯೋಚನೆ ನಿಮ್ಮನ್ನು ಪದೇ ಪದೇ ಕಾಡುವಂಥದ್ದಾಗತ್ತೆ. ವ್ಯಾವಹಾರಿಕವಾಗಿ ಅನುಕೂಲವಾಗ್ತಕ್ಕಂತಹ ದಿವಸ ಇದಾಗಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.